ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ಅಶು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಮತ್ತು ಯುಕ್ತಿ ಅವ್ರ ಮಾಮ 3 ಜನ ಡಿಮಾರ್ಟಿಗೆ ಬಂದಿದ್ದೀವಿ. ನಾವು ಹೊಸ ಮನೆಗೆ ಬಂದಾದಮೇಲೆ ನಾನು ಕರ್ಟನ್ ತರೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ಕರ್ಟನ್ ತೊಗೊಂಡೋಗೋಣ ಅಂತ ಬಂದಿದ್ದು. ಹಾಗೆ ಗುಂಡುಗೆ ಇವಾಗ 11 ಮಂತ್ಸ್ ಇರೋದ್ರಿಂದ ಅವನಿಗೆ ಸ್ವಲ್ಪ ಅಟ್ರ್ಯಾಕ್ಟ್ ಆಗೋ ಅಂಥ ಆಟ ಸಾಮಾನು ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಫೈನಲ್ ಆಗಿ ಆಟ ಸಾಮಾನು ಮತ್ತು ಕರ್ಟನ್ನು ತಗೊಂಡು ಇಲ್ಲಿ ಬೊಮ್ಮಸಂದ್ರದಲ್ಲಿರುವ ಡಿಮಾರ್ಟಲ್ಲಿ ಪಿಜ್ಜಾ ಸ್ಟಾರ್ಟ್ ಮಾಡಿದ್ದಾರೆ. ಹೇಗಿರುತ್ತೆ ಅಂತ ನೋಡೋಣ ಅಂತ ಬಂದಿದ್ದೀವಿ. ನಾವು ಕೂಡ ಫಸ್ಟ್ ಟೈಮ್ ಇಲ್ಲಿ ಟ್ರೈ ಮಾಡ್ತಾ ಇದ್ದೀವಿ. ಯಾವ ರೀತಿ ಇರುತ್ತೆ ನೋಡೋಣ ಬನ್ನಿ. ಯುಕ್ತಿ ತುಂಬ ದಿನದಿಂದ ಕೇಳ್ತಾ ಇದ್ಲಿ ಇಲ್ಲಿ ಬಂದಾಗೆಲ್ಲ ಪಿಜ್ಜಾ ತಿನ್ನಬೇಕು ಅಂತ. ಸೊ ಫೈನಲ್ ಆಗಿ ಇವತ್ತು ಕೊಡಿಸಿದ್ದೀವಿ. ನಾವು ಪನ್ನೀರ್ ಪಿಜ್ಜಾ ಆರ್ಡ್ರ್ ಮಾಡಿದ್ದು ತುಂಬ ಚೆನ್ನಾಗಿದೆ. ಡಾಮಿನಲ್ಸು ಮತ್ತು ಪಿಜ್ಜಾ ಹಟ್ಗಿಂತನೂ ತುಂಬ ಇದು ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿದೆ. ಚೀಪ್ ಆ್ಯಂಡ್ ಬೆಸ್ಟಲ್ಲಿದೆ. ನೀವು ಕೂಡ ಬೊಮ್ಮಸಂದ್ರದಲ್ಲಿದ್ದರೆ ಬಂದು ಟ್ರೈ ಮಾಡಿ. ಮನೆಗೆ ಗ್ಲಾಸ್ ಬೇಕಿತ್ತು, ಹಾಗಾಗಿ ಇದೊಂದು ಗ್ಲಾಸ್ ತೊಗೊಂಡೆ. ಮತ್ತು ಮೊಸರು ಮಜ್ಜಿಗೆ ಇಡೋಕ್ಕೆ ಈ ಪಿಂಗಾಣಿದು ಬೋಲ್ ತೊಗೊಂಡಿದ್ದೀನಿ. ವಿಂಡೋಕ್ಕೆ ಅಂತ ಈ ಕರ್ಟನ್ ತೊಗೊಂಡಿದ್ದೀನಿ. ನಮ್ಮ ಮನೆ ಕಲರಿಗೆ ಇದು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಈ ಕಲರ್ ತೊಗೊಂಡಿದ್ದೀನಿ. ಇದು ಬಂದು 200. ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ. ಇದು ವಿಂಡೋದು ಕರ್ಟನ್ನು. ಇದು 300 ರುಪೀಸ್ ಇದೆ. ನೋಡಿ, ಯುಕ್ತಿ ಬಾರ್ಬಿದು ಪಝಲ್ಸ್ ತೊಗೊಂಡಿದ್ದಾಳೆ. ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಈ ರೀತಿ ಕ್ರಿಯೇಟಿವ್ ಆಗಿರೋ ಅಂಥ ಆಟ ಸಾಮಾನು ಕೊಡೋದ್ರಿಂದ ಅವರು ಕೂಡ ಸ್ವಲ್ಪ ಶಾರ್ಪ್ ಆಗ್ತಾರೆ. ಗುಂಡುಗೂ ಅಷ್ಟೇ ಕೀಬೋರ್ಡ್ ತೊಗೊಂಡೆ. ಅವನಂತೂ ಓವರ್ ಎಕ್ಸೈಟ್ಮೆಂಟ್ ಆಗಿಬಿಟ್ಟ. ಅದು ನೋಡಿಬಿಟ್ಟು ಅವನಿಗೆ ತುಂಬ ಇಷ್ಟ ಆಯಿತು. ಹಾಗೆ ತುಂಬ ಖುಷಿಪಟ್ಟ ಅದನ್ನು ತೊಗೊಂಡು. ಇವಾಗ ಅವನಿಗೆ 11 ಮಂತ್ಸ್ ಇರೋದ್ರಿಂದ ಎಲ್ಲದನ್ನೂ ಕೂಡ ಐಡೆಂಟಿಫೈ ಮಾಡ್ತಾನೆ. ಯಾವುದನ್ನು ಯಾವ ರೀತಿ ಆಟ ಆಡಬೇಕು ಅನ್ನೋದೆಲ್ಲದೂ ಕೂಡ ಅವನಿಗೆ ಗೊತ್ತಿದೆ. ನೀವು ಕೂಡ ಮಕ್ಕಳಿಗೆ ಈ ರೀತಿ ಆಟ ಸಾಮಾನು ತಂದುಕೊಡಿ. ಅವರು ಕೂಡ ತುಂಬ ಶಾರ್ಪ್ ಆಗ್ತಾರೆ. ಮತ್ತು ಅವರಿಗೂ ಕೂಡ ಸ್ವಲ್ಪ ಕ್ರಿಯೇಟಿವ್ ಆಗಿ ಏನು ಮಾಡಬೇಕು, ಯಾವ ಥರ ಆಟ ಆಡಬೇಕು ಎಲ್ಲದಕ್ಕೂ ಕೂಡ ಗೊತ್ತಾಗುತ್ತೆ ಅವರಿಗೂ. ನೋಡಿ, ಬೆಂಗಳೂರಲ್ಲಂತೂ ಬಿಟ್ಟು ಮಳೆ ಅಂತೂ ತುಂಬ ಬರ್ತಾ ಇದೆ. ವೆದರು ಕೂಡ ತುಂಬ ಕೋಲ್ಡ್ ಇದೆ. ಮಕ್ಕಳನ್ನೆಲ್ಲ ತುಂಬ ಹುಷಾರಾಗಿ ಇಟ್ಕೊಳ್ಳಿ. ಚೆನ್ನಾಗಿ ಶೊಟರು ಟೋಪಿ ಎಲ್ಲ ಹಾಕ್ಕೊಂಡು ತುಂಬ ಕೇರ್ ಮಾಡಿ. ಹಾಗೆಯೇ ತುಂಬ ಚಳಿ ಇತ್ತು ಅಂತ ನಮ್ಮ ಹಸ್ಬೆಂಡು ಕೂಡ ಫಿಶ್ ತಂದಿದ್ದರು. ತುಂಬ ದಿನ ಆಗಿತ್ತು ಫಿಶ್ ಮಾಡ್ದಲೇ. ನಾವು ಹೊಸ ಮನೆಗೆ ಆದಮೇಲೆ ನಾವು ಫಿಶ್ಶೇ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಅಶು ಫಿಶ್ ತವಾ ಫ್ರೈ ಮಾಡು ಅಂತ ಹೇಳಿದ್ದೆ. ಮತ್ತು ಯುಕ್ತಿ ತುಂಬ ದಿನದಿಂದ ಕೇಳ್ತಾ ಇದ್ಲು. ಅವಳಿಗೆ ಇಷ್ಟ ಅಂತ ಇವತ್ತು ಅವರಪ್ಪ ಮನೆಗೇ ತಂದುಬಿಟ್ಟು ಮಾಡ್ತಾಯಿದ್ದಾರೆ. ಇದು ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಈ ಥರ ತವಾ ಫ್ರೈ ಮತ್ತು ಕಬಾಬು ಎರಡೂ ಕೂಡ ಮಾಡಿದರು. ಬಟ್ ನಾನಿದು ತವಾ ಫ್ರೈ. ನಮ್ಮ ಹಸ್ಬೆಂಡು ಈ ಫಿಶ್ ಫ್ರೈ ಮತ್ತು ತವಾ ಫ್ರೈ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ನಿಮಗೂ ಕೂಡ ಈ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. I'm all about